ಒಂದು ರಾಜ್ಯ, ಒಂದು ರಾಜಧಾನಿಯ ಕನಸು, ನಂತರ 3 ರಾಜಧಾನಿಗಳ ಪ್ರಯೋಗ. ಇದರ ಮಧ್ಯೆ ಸಿಲುಕಿದ್ದು 33,000 ಎಕರೆ ಜಮೀನು ನೀಡಿದ ಒಂದು ರೈತರು. ಅಮರಾವತಿಯ ಕಥೆ ಕೇವಲ ಒಂದು ನಗರದಲ್ಲ, ಇದು ರಾಜಕೀಯ ಅಧಿಕಾರ, ಸಾರ್ವಜನಿಕ ನಂಬಿಕೆ ಮತ್ತು ತೆರಿಗೆದಾರರ ಒಂದು ಹಣದ ಕತೆ. ಅಲ್ಲ, ನೀವೇ ಒಂದು ಸತಿ ಯೋಚನೆ ಮಾಡಿ, ನಿಮ್ಮ ರಾಜ್ಯದ ಒಂದು ಅತಿ ದೊಡ್ಡ ನಗರ ಬೇರೆ ಆಗ್ತದೆ, ಹೊಸ ರಾಜಧಾನಿ ಘೋಷಣೆ ಆಗುತ್ತದೆ, ಜನ ಜಮೀನು ನೀಡ್ತಾರೆ, ನಿರ್ಮಾಣ ಕಾರ್ಯ ಕೂಡ ಒಂದು ಆರಂಭವಾಗುತ್ತದೆ. ಆದರೆ ಸರ್ಕಾರ ಬದಲಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ. ಅಮರಾವತಿ ವಿವಾದದ ಒಂದು ಸರಳ ಪ್ರಶ್ನೆ ಇಷ್ಟೇ: ಆಂಧ್ರ ಪ್ರದೇಶಕ್ಕೆ ಅಭಿವೃದ್ಧಿ ಬೇಕಿತ್ತಾ, ವಿಕೇಂದ್ರೀಕರಣ ಬೇಕಿತ್ತಾ, ಅಥವಾ ಇಲ್ಲಿ ಕೇವಲ ರಾಜಕೀಯ ಒಂದು ಸೇಡಿನ ಆಟ ನಡೀತಾ ಇದೆಯಾ? ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕಥೆ ಭಾರತದ ಅತ್ಯಂತ ರಾಜಕೀಯ ಮತ್ತು ಅಭಿವೃದ್ಧಿಯ ಒಂದು ಸಂಘರ್ಷಗಳಲ್ಲಿ ಒಂದು ಕಡೆ ಒಂದು ಭವ್ಯ ರಾಜಧಾನಿಯ ಕನಸು, ಇನ್ನೊಂದು ಕಡೆ ಸರ್ಕಾರ ಬದಲಾದ ಒಂದು ನಂತರ ಉಲ್ಟಾ ಹೊಡೆದ ಒಂದು ನಿರ್ಧಾರಗಳು. ಇದರ ನಡುವೆ ಸಿಲುಕೊಂಡಿರೋದು 33,000 ಎಕರೆ ಜಮೀನು ನೀಡಿದ ಒಂದು ಸಾಮಾನ್ಯ ರೈತರು. ಹಾಗಿದ್ರೆ ಪ್ರಶ್ನೆ ಇಲ್ಲಿದೆ: ಅಮರಾವತಿ ನಿಜವಾಗ್ಲೂ ಒಂದು ಜನಹಿತದ ಯೋಜನೆ ಆಗಿತ್ತಾ, ಅಥವಾ ಒಂದು ಆಂಧ್ರ ರಾಜಕೀಯದ ಅತ್ಯಂತ ದುಬಾರಿ ಹಗ್ಗ ಜಗ್ಗಾಟ ಆಗಿತ್ತಾ? 2014ರಲ್ಲಿ ಆಂಧ್ರ ಪ್ರದೇಶ ವಿಭಜನೆಯಾಗಿ ತೆಲಂಗಾಣ ಹೊಸ ರಾಜ್ಯವಾಯಿತು. ಹೈದರಾಬಾದನ್ನು ಗರಿಷ್ಠ 10 ವರ್ಷಗಳ ಕಾಲ ಜಂಟಿ ರಾಜಧಾನಿಯಾಗಿ ಇರಿಸಲಾಗಿತ್ತು. ಅಂದರೆ ಆಂಧ್ರ ಪ್ರದೇಶಕ್ಕೆ ಸಮಯ ಬಹಳ ಕಡಿಮೆ ಇತ್ತು ಮತ್ತು ಹೊಸ ರಾಜಧಾನಿಯ ಒತ್ತಡ ಹೆಚ್ಚಾಗ್ತಾ ಇತ್ತು. ಇದು ಕೇವಲ ಪ್ರತಿಷ್ಠೆಯ ವಿಷಯವಾಗಿರಲಿಲ್ಲ, ಆಡಳಿತಾತ್ಮಕ ಒಂದು ಅನಿವಾರ್ಯ ಕೂಡ ಆಗಿತ್ತು. ನಾಯ್ಡು ಅವರ ಒಂದು ಡ್ರೀಮ್ ಕ್ಯಾಪಿಟಲ್. ಚಂದ್ರಬಾಬು ನಾಯ್ಡು ಅಮರಾವತಿಯನ್ನು ವಿಶ್ವದರ್ಜೆಯ ಒಂದು ಗ್ರೀನ್ ಫೀಲ್ಡ್ ರಾಜಧಾನಿಯಾಗಿ ಬಿಂಬಿಸಿದರು. ಸಂದೇಶ ಸ್ಪಷ್ಟವಾಗಿತ್ತು: ಹೈದರಾಬಾದ್ ಕೈತಪ್ಪಿರ್ಬೋದು, ಆದರೆ ಆಂಧ್ರ ಅದಕ್ಕಿಂತ ದೊಡ್ಡದಾದ ಆಧುನಿಕವಾದ ರಾಜಧಾನಿಯನ್ನು ನಿರ್ಮಿಸಬಲ್ಲದು. ಅಮರಾವತಿ ಕೇವಲ ನಗರವಲ್ಲ, ರಾಜ್ಯದ ಆರ್ಥಿಕ ಎಂಜಿನ್ ಎಂದು ಬಿಂಬಿಸಲಾಯಿತು. ಆಮೇಲೆ ಆಗಿದ್ದು ಲ್ಯಾಂಡ್ ಪೂಲಿಂಗ್ ಭಾವನಾತ್ಮಕ ಒಂದು ತಿರುವು. ಅಮರಾವತಿಗಾಗಿ ಸುಮಾರು 33,000 ಎಕರೆ ಭೂಮಿನ ಪೂಲಿಂಗ್ ಮೂಲಕ ಪಡೆಯಲಾಯಿತು. ರೈತರು ತಮ್ಮ ಫಲವತ್ತಾದ ಭೂಮಿಯನ್ನು ಸ್ವಯಂ ಪ್ರೇರಿತವಾಗಿ ನೀಡಿದರು. ಭವಿಷ್ಯದಲ್ಲಿ ಇಲ್ಲಿ ಅಭಿವೃದ್ಧಿ ಹೊಂದಿದ ವಾಣಿಜ್ಯ ಪ್ಲಾಟ್ಗಳು ಸಿಗುತ್ತವೆ ಎಂಬ ಒಂದು ಭರವಸೆ ಅವರದಾಗಿತ್ತು. ರೈತರು ಕೇವಲ ಭೂಮಿಯನ್ನು ಅವರು ನೀಡಿರಲಿಲ್ಲ, ತಮ್ಮ ಭವಿಷ್ಯನೇ ಪಣಕ್ಕಿಟ್ಟಿದ್ರು. ಆವಾಗ ಆಯಿತು 2019ರ ಚುನಾವಣೆ ಮತ್ತು ಹಠಾತ್ ಬ್ರೇಕ್. 2019ರಲ್ಲಿ YS ಜಗನ್ ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬಂದರು ಮತ್ತು ಅಮರಾವತಿಯ ವೇಗ ಹಠಾತ್ತಾಗಿ ನಿಂತು ಹೋಯಿತು. ಯೋಜನೆಯಲ್ಲಿ ಅಕ್ರಮ ನಡೆದಿದೆ, ಇನ್ಸೈಡರ್ ಟ್ರೇಡಿಂಗ್ ಆಗಿದೆ ಎಂಬ ಒಂದು ಆರೋಪಗಳನ್ನು ಸರ್ಕಾರ ಮಾಡಿತು. ನಿನ್ನೆವರೆಗೂ ರಾಜ್ಯದ ಭವಿಷ್ಯ ಎನ್ನಲಾಗ್ತಿದ್ದ ಯೋಜನೆ ಇಂದು ಅನುಮಾನದ ಸುಳಿಗೆ ಸಿಲುಕೊಂಡಿತ್ತು. ಆಮೇಲೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ 3 ರಾಜಧಾನಿಗಳ ಬಾಂಬ್. ಡಿಸೆಂಬರ್ 2019ರಲ್ಲಿ ಜಗನ್ ರೆಡ್ಡಿ 3 ರಾಜಧಾನಿಗಳ ಪ್ರಸ್ತಾವನೆ ಇಟ್ಟರು. ವಿಶಾಖಪಟ್ಟಣಂನಲ್ಲಿ ಕಾರ್ಯಾಂಗ, ಅಮರಾವತಿಯಲ್ಲಿ ಶಾಸಕಾಂಗ ಮತ್ತು ಕರ್ನೂರಲ್ಲಿ ನ್ಯಾಯಾಂಗ. ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಹೆಸರಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಾಯಿತು ಅಂತ ಬೆಂಬಲಿಗರು ಹೇಳ್ತಾರೆ, ಅವ್ರ ಸಪೋರ್ಟರ್ಸ್ ಹೇಳ್ತಾರೆ. ಇದು ರಾಜಕೀಯ ಸೇಡು ಅಂತ ಅಪೋಸಿಷನ್ ಅವರು ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಆಗಿರೋದು ಸಾರ್ವಜನಿಕರ ಒಂದು ಹಣದ ಪೋಲು. ಒಂದು ದೊಡ್ಡ ಯೋಜನೆ ಅರ್ಧಕ್ಕೆ ನಿಂತಾಗ ಅಥವಾ ಒಂದು ಕಾನೂನು ಹೋರಾಟದಲ್ಲಿ ಸಿಲುಕಿದಾಗ ಅತಿ ಹೆಚ್ಚು ನಷ್ಟವಾಗೋದು ತೆರಿಗೆದಾರರ ಹಣಕ್ಕೆ. ಹೂಡಿಕೆದಾರರ ವಿಶ್ವಾಸ ಕುಸಿಯಿತು. ಆಡಳಿತಾತ್ಮಕ ಒಂದು ಸಮಯ ಕೂಡ ವ್ಯರ್ಥವಾಯಿತು. ಹಣ ಖರ್ಚಾಗಿದ್ದು ಮಾತ್ರವಲ್ಲ, ಆ ಖರ್ಚಿನಿಂದ ಸಿಗಬೇಕಾದ ಫಲಿತಾಂಶ ಕೂಡ ಶೂನ್ಯವಾಯಿತು. ಆಮೇಲೆ ಶುರುವಾಯಿತು ಒಂದು ರೈತರ ಹೋರಾಟ. 3 ರಾಜಧಾನಿಗಳ ನಿರ್ಧಾರದ ವಿರುದ್ಧ ಅಮರಾವತಿ ರೈತರು ಬೃಹತ್ ಪ್ರತಿಭಟನೆ ಮಾಡಿದರು. ಇದು ಕೇವಲ ಭೂಮಿಯ ಒಂದು ಹೋರಾಟವಾಗಿರಲಿಲ್ಲ, ನಂಬಿಕೆ ಹೋರಾಟವಾಗಿತ್ತು. 2022ರಲ್ಲಿ ಹೈಕೋರ್ಟ್ ಏಕೈಕ ರಾಜಧಾನಿಯ ಒಂದು ಪರವಾಗಿ ತೀರ್ಪು ಕೂಡ ನೀಡಿತು. 2024ರ ಒಂದು ಪುನರಾಗಮನ. 2024ರ ಒಂದು ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತೆ ಅಧಿಕಾರಕ್ಕೆ ಬಂದರು. ಅಮರಾವತಿ ಪುನಶ್ಚೇತನ ಅವರ ಒಂದು ಪ್ರಮುಖ ಅಜೆಂಡಾವಾಯಿತು. 2025ರಲ್ಲಿ ಯೋಜನೆಗಳು ಮತ್ತೆ ಚಾಲನೆ ಪಡೆದವು ಮತ್ತು ಕೇಂದ್ರ ಸರ್ಕಾರದ ಸುಮಾರು 49,000 ಕೋಟಿ ಕೂಡ ನೆರವಿಗೆ. ನಾಯ್ಡು ಅವರ ಒಂದು ಅಮರಾವತಿಯನ್ನು ಅಜೇಯ ಮತ್ತು ಶಾಶ್ವತ ಅಂತ ಕರೆದರು. 2026ರ ಒಂದು ಕಾನೂನು ಬದ್ಧತೆ. ಏಪ್ರಿಲ್ 2026ರಲ್ಲಿ ಆಂಧ್ರ ಪ್ರದೇಶ ಮರು ಸಂಘಟನೆ ತಿದ್ದುಪಡಿ ಮಸೂದೆಯ ಮೂಲಕ ಅಮರಾವತಿಗೆ ಶಾಶ್ವತ ರಾಜಧಾನಿಯ ಕಾನೂನು ಮಾನ್ಯತೆ ಸಿಕ್ಕಿತು. 2014ರಿಂದ ನಡೆಯುತ್ತಿದ್ದ ಅನಿಶ್ಚಿತತೆಗೆ ಕೊನೆಗೂ ಒಂದು ಅಂತ್ಯ ಸಿಕ್ಕಂತಾಯಿತು. ಅಮರಾವತಿಯ ಒಂದು ಕಥೆ ನಮಗೆ ಒಂದು ಸರಳ ಪಾಠ ಕಲಿಸ್ತದೆ. ಏನು ಅಂತಂದರೆ, ಸರ್ಕಾರಗಳು ಬದಲಾಗುವುದು, ಘೋಷಣೆಗಳು ಬದಲಾಗುವುದು, ಆದರೆ ಒಮ್ಮೆ ಸಾರ್ವಜನಿಕ ನಂಬಿಕೆ ಏನಾದರೂ ಕಳೆದುಕೊಂಡ್ರೆ ಅದನ್ನು ಮತ್ತೆ ಗಳಿಸುವುದು ತುಂಬ ಕಷ್ಟ. 33,000 ಎಕರೆ ಭೂಮಿ ನೀಡಿದ ರೈತರು ಕೇವಲ ಮಣ್ಣನ್ನು ಕೊಟ್ಟಿರಲಿಲ್ಲ, ಅವರು
ಅವರು ರಾಜ್ಯದ ಒಂದು ಭವಿಷ್ಯದ ಮೇಲೆ ಭರವಸೆ ಇಟ್ಟಿದ್ರು. ಈಗ ಏನು ನೋಡಬೇಕು ಅಂತ ಇವಾಗ ನೋಡಬೇಕಾಗಿರೋದು ಏನು ಅಂತಂದರೆ, ಆಂಧ್ರ ಪ್ರದೇಶ ಅವರ ಭರವಸೆಯನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಈ ವಿವಾದ ಭಾರತೀಯ ರಾಜಕೀಯದ ಒಂದು ಕಾಯಂ ಎಚ್ಚರಿಕೆ ಒಂದು ಗಂಟೆಯಾಗಿ ಉಳಿದು ಹೋಗುತ್ತಾ ಅಂತ ನೋಡಬೇಕು ನಾವು. ಇದೇ ಥರ ನೀವು ಬೂತ್ ಕನ್ನಡಿಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.